ಪರಂಪರೆ ಎಂಬ ದೃಢವಾದ ಬೇರಿನ ಮೇಲೆ ಬೆಳೆದು ನಿಂತ ಭಾರತ ದೇಶ ಎಂಬ ಹೆಮ್ಮರ ಅನೇಕ ಎಡರು ತೊಡರುಗಳ ಕೊಡಲಿಪೆಟ್ಟು ತಿಂದ ಮೇಲೂ ವಿವಿಧ ವಲಯಗಳಲ್ಲಿ ಟಿಸಿಲೊಡೆದು ನಾನಾ ವಿಭಾಗಗಳಲ್ಲಿ ಚಿಗುರುತ್ತಾ ಕೆಲವದರಲ್ಲಿ ಫಲಭರಿತ ಫಲಿತಾಂಶ ನೀಡುತ್ತಾ ಅಭಿವೃದ್ಧಿಯ ಪಥದಲ್ಲಿ ಮುಂಚೂಣಿಯಲ್ಲೇ ಸಾಗುತ್ತಿದೆ. ಯುವ ಜನಾಂಗದ ಹೆದ್ದೊರೆ ಭಾರತ ಸರ್ವ ರೀತಿಯ ಬೆಳವಣಿಗೆಯ ಹವಣಿಕೆಯಲ್ಲಿ ದಾಪುಗಾಲಿಡುತ್ತಿದೆ. ಕೃಷಿ ಪ್ರಧಾನ, ಕೈಗಾರಿಕೆಗಳ ತಂಗುದಾಣ ಹಾಗೂ ಸೇವಾ ವಲಯದ ದಿಗ್ಗಜ ರಾಷ್ಟ್ರ ಭಾರತದ ಸ್ವತಂತ್ರ 75 ವರ್ಷಗಳ ಸಂಕ್ಷಿಪ್ತ ಗಾಥೆ, ಇತಿಹಾಸ ಇಳುಕುನೋಟ. ನಾನು ನಿಮ್ಮ ಚಿರಂಜೀವಿ ಏಕಮೇವ. ಆಗಸ್ಟ್ 15, 1947 ನಸುಕಿನ ಜಾವ ಅಖಂಡ ಭಾರತೀಯರ ಹೆಮ್ಮೆಯ ಪ್ರತೀಕವಾದ ರಾಷ್ಟ್ರದ ತ್ರಿವರ್ಣ ಧ್ವಜವು ನಿರ್ಬೆಡೆಯಿಂದ ಬಾನೆತ್ತರದಲ್ಲಿ ರಾರಾಜಿಸಿತು. ಶತಕಗಳ ಹೋರಾಟಕ್ಕೆ ಪ್ರತಿಫಲ ದೊರೆತು ಭಾರತ ಸ್ವತಂತ್ರವಾಯಿತು. ಭಾರತಕ್ಕೆ ಸ್ವಾತಂತ್ರ್ಯದ ಜೊತೆಗೆ ಸವಾಲು ಮತ್ತು ಜವಾಬ್ದಾರಿಗಳು ಬಳುವಳಿಯಾಗಿ ಬಂದವು. ವಿದೇಶಿಯರ ಕಪಿಮುಷ್ಟಿಯಿಂದ ಬಿಡುಗಡೆ ಹೊಂದಿದ ದೇಶವೊಂದರ ಅಭಿವೃದ್ಧಿಯ ಪರ್ವ ಆರಂಭವಾಯಿತು. ಭಾರತದಲ್ಲಿ ಸ್ವತಂತ್ರ ಆಡಳಿತ ಸ್ಥಾಪನೆಯಾಯಿತು. ಆದರೆ ಅಖಂಡವಾಗಿದ್ದ ದೇಶವು ಇಬ್ಬಾಗವಾಯಿತು. ಇದರಿಂದ ರಾಷ್ಟ್ರವು ಆರಂಭದಲ್ಲಿಯೇ ತೀವ್ರ ತೊಡಕುಗಳನ್ನು ಅನುಭವಿಸಿತು. ಮತ್ತೊಂದೆಡೆ ಬ್ರಿಟಿಷರು ಒಂದರ್ಥದಲ್ಲಿ ಭಾರತದ ಬೊಕ್ಕಸವನ್ನು ಬರಿದಾಗಿಸಿದ್ದರು. ಹಾಗಾಗಿ ಸಾಮಾಜಿಕ ಮತ್ತು ಆರ್ಥಿಕವಾದ ಸವಾಲುಗಳು ಸ್ವಾತಂತ್ರ್ಯದ ಹೊಸ್ತಿಲಲ್ಲಿಯೇ ಭಾರತಕ್ಕೆ ಎದುರಾಯಿತು. ಆದರೆ ಎಲ್ಲ ತೊಡಕುಗಳಿಗೂ ಅಂಕುಶ ಹಾಕುವ ಪ್ರಯತ್ನಗಳು ನಡೆದು ಅದು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಸಂಸ್ಥಾನಗಳು ಭಾರತದ ಭಾಗವಾಗಲು ಒಪ್ಪಿಕೊಂಡರೂ ಜುನಾಗಢ, ಹೈದರಾಬಾದ್, ಜಮ್ಮು ಮತ್ತು ಕಾಶ್ಮೀರ ಪ್ರದೇಶಗಳು ಮಾತ್ರ ಭಾರತವನ್ನು ಸೇರಲು ಸ್ವಲ್ಪ ಕಠಿಣವಾಗಿದ್ದವು. ಇವುಗಳನ್ನು ಸಂಧಾನ ಪ್ರಕ್ರಿಯೆ ಮತ್ತು ಮಿಲಿಟರಿ ಶಕ್ತಿ ಬಳಸಿ ಭಾರತಕ್ಕೆ ಸೇರ್ಪಡೆ ಮಾಡಲಾಯಿತು. ದೇಶವನ್ನು ಅಖಂಡವಾಗಿಸಲು ಇದ್ದ ತೊಡಕುಗಳನ್ನು ನಿವಾರಿಸಿ ಗೆದ್ದದ್ದು ಭಾರತದ ಬಹುದೊಡ್ಡ ಸಾಧನೆ.
ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಎಂಬ ಹೆಗ್ಗಳಿಕೆ ಭಾರತದ್ದು. ಸರ್ಕಾರವನ್ನು ಸಮರ್ಥವಾಗಿ ನಡೆಸಲು ಭಾರತಕ್ಕೆ ಪ್ರತ್ಯೇಕವಾದ ಸಂವಿಧಾನವೊಂದರ ಅವಶ್ಯವಿದೆ ಎಂದರಿತ ರಾಷ್ಟ್ರ ನಾಯಕರು ಸಂವಿಧಾನದ ರಚನೆಗೆ ಮುಂದಾದರು. 1950 ಜನವರಿ 26ರಂದು ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿತು. From this, the 26th day of January 1950, India, that is Bharat, shall be a sovereign, democratic republic, and the Union and its component parts, the states, shall exercise all powers and functions of government and administration in accordance with the provisions of the said Constitution. ಇದು ವಿದೇಶಿ ಆಡಳಿತದಿಂದ ಮುಕ್ತಿ ಹೊಂದಿದ ನಂತರ ಭಾರತ ಸಾಧಿಸಿದ ಒಂದು ದೊಡ್ಡ ಮೈಲುಗಲ್ಲು. ಭಾರತವು ಕೃಷಿ ಪ್ರಧಾನ ದೇಶ. ಫಲವತ್ತತೆಯಿಂದ ಕೂಡಿದ ಲಕ್ಷಾಂತರ ಎಕರೆ ಭೂಮಿಯಲ್ಲಿ ಹಲವಾರು ರೀತಿಯ ಬೆಳೆ ತೆಗೆಯುವ ಅನುಕೂಲವಾದ ಪರಿಸರ ಭಾರತದಲ್ಲಿದೆ. ಆದರೆ ಭಾರತ ಸ್ವತಂತ್ರಗೊಂಡ ಆರಂಭಿಕ ವರ್ಷಗಳಲ್ಲಿ ಆಹಾರ ಪದಾರ್ಥಗಳನ್ನು ಇತರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವ ಅನಿವಾರ್ಯತೆ ಇತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಆಡಳಿತಕ್ಕೆ ಬಂದ ಸರ್ಕಾರಗಳು ರೈತರಿಗೆ ಉತ್ತೇಜನ ನೀಡುವ ಸಲುವಾಗಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಕೃಷಿಗೆ ಪೂರಕವಾದ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದವು. ರೈತರ ಮೇಲೆ ತೆರಿಗೆ ಹಾಕದಿರುವ ನಿರ್ಧಾರ ತೆಗೆದುಕೊಳ್ಳಲಾಯಿತು. ನೀರಾವರಿ, ಬಿತ್ತನೆ ಬೀಜ, ರಸಗೊಬ್ಬರ ಮೊದಲಾದ ಅನೇಕ ಸೌಕರ್ಯಗಳ ಜೊತೆಗೆ ವ್ಯವಸಾಯಕ್ಕೆ ಆಧುನಿಕತೆಯ ಸ್ಪರ್ಶವೂ ಸಿಕ್ಕಿತು. ಈ ಕಾರಣದಿಂದ 1960ರಲ್ಲಿ ಹಸಿರು ಕ್ರಾಂತಿ ಆರಂಭವಾಯಿತು. ರೈತರು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಫಲರಾದರು. ಹತ್ತಿ ಮತ್ತು ಕಬ್ಬು ಬೆಳೆಯುವ ದೇಶಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಇದರೊಂದಿಗೆ ಬೇಳೆಕಾಳುಗಳು, ಚಹಾ, ಗೋಧಿ, ಸಾಂಬಾರು ಪದಾರ್ಥಗಳಂತಹ ಆಹಾರ ಸಾಮಗ್ರಿಗಳನ್ನು ನಮ್ಮ ದೇಶದಲ್ಲಿ ಹೇರಳವಾಗಿ ಬೆಳೆಯಲಾಗುವುದು. ಕಬ್ಬು, ಕಾಫಿ, ಗೋಧಿ, ಅಕ್ಕಿ ಮುಂತಾದ ಆಹಾರ ಪದಾರ್ಥಗಳನ್ನು ರಫ್ತು ಮಾಡಲಾಗುವುದು. ಕೃಷಿಯೊಡನೆ ಹೈನುಗಾರಿಕೆಗೂ ಉತ್ತೇಜನ ನೀಡಲಾಯಿತು. ಸರ್ಕಾರ ರೂಪಿಸಿದ ಸೌಲಭ್ಯಗಳ ಪರಿಣಾಮವಾಗಿ 1970ರ ಮುಂಚಿನ ಕಾಲಘಟ್ಟದಲ್ಲಿ ಹಾಲಿಗೆ ಬರವಿದ್ದ ಭಾರತದಲ್ಲಿ ಕ್ಷೀರ ಕ್ರಾಂತಿ ಆರಂಭವಾಯಿತು. ಹಾಲಿನ ಉತ್ಪನ್ನಗಳ ತಯಾರಿಕೆಯಲ್ಲಿ ವಿಶ್ವದ ಇತರೆ ರಾಷ್ಟ್ರಗಳಿಗೆ ಪೈಪೋಟಿ ನೀಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ದೇಶೀಯ ಬಳಕೆಯ ಜೊತೆಗೆ ವಿದೇಶಗಳಿಗೂ ಭಾರತದಲ್ಲಿ ತಯಾರಿಸಿದ ಹಾಲಿನ ಉತ್ಪನ್ನಗಳು ರಫ್ತಾಗುತ್ತಿದೆ. ಭಾರತದಲ್ಲಿ ಹೆಚ್ಚಾಗಿ ಮಳೆ ಆಧಾರಿತ ಕೃಷಿ ಪದ್ಧತಿ ಜಾರಿಯಲ್ಲಿದೆ. ಕೃಷಿ ಇಳುವರಿಯನ್ನು ಹೆಚ್ಚಿಸುವ ಕಾರಣದಿಂದ ಭಾರತದ ಅನೇಕ ಭಾಗಗಳಲ್ಲಿ ನೀರಾವರಿ ಯೋಜನೆಗಳನ್ನು ರೂಪಿಸಲಾಗಿದೆ. ಇದಕ್ಕಾಗಿ ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಮತ್ತು ಕಾಲುವೆಗಳನ್ನು ನಿರ್ಮಾಣ ಮಾಡಲಾಯಿತು. ಸ್ವಾತಂತ್ರ್ಯ ನಂತರದಲ್ಲಿ ಸುಮಾರು 4,500ಕ್ಕೂ ಹೆಚ್ಚು ಅಣೆಕಟ್ಟುಗಳು ನಿರ್ಮಾಣವಾಗಿದೆ. ಇದರಿಂದ ಲಕ್ಷಾಂತರ ಎಕರೆ ಕೃಷಿ ಭೂಮಿಯ ನೀರಾವರಿ ಯೋಜನೆಗೆ ಅನುಕೂಲವಾಗಿದೆ. ಕಳೆದ 75 ವರ್ಷಗಳಲ್ಲಿ ನೀರಾವರಿ ಮೂಲಸೌಕರ್ಯ ಯೋಜನೆಗಳು ಭಾರತದ ಆಹಾರ ಭದ್ರತೆಯನ್ನು ಸುಧಾರಿಸಲು ನೆರವಾಗಿದೆ. ಮಳೆಯ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಿ ಕೃಷಿ ಉತ್ಪಾದನೆಯನ್ನು ಸುಧಾರಿಸಲು ಮತ್ತು ಗ್ರಾಮೀಣ ಉದ್ಯೋಗ ಅವಕಾಶವನ್ನು ಹೆಚ್ಚಿಸಲು ನೀರಾವರಿ ಯೋಜನೆಯ ಅಣೆಕಟ್ಟುಗಳು ಸಹಾಯಕವಾಗಿವೆ. ದೇಶವೊಂದರ ಆರ್ಥಿಕತೆಯನ್ನು ಬಲಗೊಳಿಸಲು ಕೈಗಾರಿಕೆಗಳು ಅಗತ್ಯ ಹಾಗೂ ಅನಿವಾರ್ಯ. ವಸಾಹತುಶಾಹಿಗಳ ಆಡಳಿತದ ಕಾಲದಲ್ಲಿ ಭಾರತದಲ್ಲಿ ಕೈಗಾರಿಕೆಗಳು ಸಂಪೂರ್ಣ ನಷ್ಟ ಅನುಭವಿಸಿದ್ದವು ಮತ್ತು ಕೈಗಾರಿಕಾ ಕ್ಷೇತ್ರವು ಬೆಳವಣಿಗೆ ಹೊಂದಲಿಲ್ಲ.
ಆದರೆ ದೇಶ ಪರಾತಂತ್ರದಿಂದ ಮುಕ್ತಿ ಹೊಂದಿದ ನಂತರ ಅನೇಕ ಕೈಗಾರಿಕೆಗಳ ಸ್ಥಾಪನೆಯಾಯಿತು. ಭಾರತದಲ್ಲಿ ಅವನತಿಯ ಹಾದಿ ಹಿಡಿದಿದ್ದ ಸಣ್ಣ ಕೈಗಾರಿಕೆಗಳಿಗೆ ಪೂರಕ ವಾತಾವರಣ ಸೃಷ್ಟಿಸಲಾಯಿತು. ಸಣ್ಣ, ಮಧ್ಯಮ ಹಾಗೂ ಬೃಹತ್ ಕೈಗಾರಿಕೆಗಳ ಸ್ಥಾಪನೆಗೆ ಸಾಕಷ್ಟು ಸೌಲಭ್ಯಗಳನ್ನು ನೀಡಲಾಯಿತು. ಉಕ್ಕು, ವಿಮಾನಯಾನ, ಶಿಪ್ಪಿಂಗ್, ವಿದ್ಯುತ್ ಮತ್ತು ಗಣಿಗಾರಿಕೆಯನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಥರ್ಮಲ್ ಮತ್ತು ಜಲ ವಿದ್ಯುತ್ ಘಟಕಗಳನ್ನು ಆರಂಭಿಸಲಾಯಿತು. ಕಬ್ಬಿಣ, ಚಿನ್ನದ ಅದಿರುಗಳನ್ನು ಉತ್ಖನನ ಮಾಡುವ ಯೋಜನೆಗಳು ಆರಂಭವಾದವು. ಇದರೊಂದಿಗೆ ಭಾರತವು ಆತ್ಮನಿರ್ಭರ ಯೋಜನೆಯಡಿ ಬೇರೆ ರಾಷ್ಟ್ರಗಳಲ್ಲಿ ತಯಾರಾಗುವ ವಸ್ತುಗಳ ಮೇಲೆ ಅತಿ ಕಡಿಮೆ ಅವಲಂಬಿತರಾಗುವ ಗುರಿ ಹೊಂದಿದೆ. ಉಕ್ಕು, ಸಕ್ಕರೆ, ವಿಮಾನ ನಿರ್ಮಾಣ, ರೈಲ್ವೆ ಕೋಚುಗಳ ನಿರ್ಮಾಣ, ಔಷಧಿ, ಬಟ್ಟೆ ತಯಾರಿಕೆ ಹೀಗೆ ಅಗತ್ಯ ವಸ್ತುಗಳ ತಯಾರಿಕೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಇದರೊಂದಿಗೆ ವಿದೇಶಿ ನೇರ ಬಂಡವಾಳದ ಒಳಹರಿವು ಹೆಚ್ಚುತ್ತಿರುವ ಕಾರಣ ಹೊಸ ತಂತ್ರಜ್ಞಾನ ಹಾಗೂ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲು ಪೂರಕ ವಾತಾವರಣವು ಭಾರತದಲ್ಲಿದೆ. 1969ರಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣವಾಯಿತು. ಇದರಿಂದ ಸರ್ಕಾರಕ್ಕೆ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಅನುಕೂಲವಾಯಿತು ಮತ್ತು ರಾಷ್ಟ್ರದ ಪ್ರತಿ ಗ್ರಾಮದಲ್ಲೂ ಬ್ಯಾಂಕುಗಳ ಆರಂಭ ಸಾಧ್ಯವಾಯಿತು. ಭಾರತವು ಉತ್ತಮ ದರ್ಜೆಯ ರಸ್ತೆ ಹಾಗೂ ರೈಲ್ವೆ ವ್ಯವಸ್ಥೆಯನ್ನು ಹೊಂದಿದೆ. ವಿಶ್ವದಲ್ಲಿಯೇ 2ನೇ ಅತಿ ದೊಡ್ಡ ಭಾರತದ ರಸ್ತೆ ವ್ಯವಸ್ಥೆಯು ಸುಗಮ ಸಂಚಾರಕ್ಕೆ ಸಹಕಾರಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಡಿ ಭಾರತದ ಅನೇಕ ಸ್ಥಳಗಳಿಗೆ ರಸ್ತೆಗಳ ಮೂಲಕ ಸಂಪರ್ಕ ಕಲ್ಪಿಸಲಾಗಿದೆ. 1951ರಲ್ಲಿ ರಾಷ್ಟ್ರೀಕರಣಗೊಂಡ ಭಾರತ ರೈಲ್ವೆ ವ್ಯವಸ್ಥೆಯು ನಾಗರಿಕರ ಮತ್ತು ಸರಕುಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ. ಇದು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ರೈಲ್ವೆ ವ್ಯವಸ್ಥೆಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರೊಂದಿಗೆ ಭಾರತದಲ್ಲಿ ಅನೇಕ ಖಾಸಗಿ ವಿಮಾನಯಾನ ಸಂಸ್ಥೆಗಳು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಸಂಚಾರಕ್ಕೆ ಸಹಕಾರಿಯಾಗಿದೆ. ಭಾರತದಲ್ಲಿಯ ಗ್ರಾಮಗಳ ಅಭಿವೃದ್ಧಿಗೆ ಸ್ವತಂತ್ರ ಭಾರತವು ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಸುಸಜ್ಜಿತ ರಸ್ತೆ, ಕುಡಿಯುವ ನೀರು ಪೂರೈಕೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಹಳ್ಳಿಗಳಲ್ಲಿ ಕಲ್ಪಿಸಲಾಗಿದೆ. ಗಾಂಧೀಜಿಯವರ ಗ್ರಾಮ ಭಾರತ ಕನಸು ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಂಡಿದೆ. ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿದಂತೆಲ್ಲ ಜನರಿಗೆ ಉದ್ಯೋಗದ ಕೊರತೆ ಎದುರಾಗುವುದು. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಮಂದಿಗೆ ಉದ್ಯೋಗ ಅವಕಾಶಗಳು ಕಡಿಮೆ. ಇದಕ್ಕಾಗಿ ನರೇಗಾ ಯೋಜನೆಯು ಆರಂಭವಾಯಿತು. ಇದರ ಮೂಲಕ ವರ್ಷದಲ್ಲಿ ಕನಿಷ್ಠ 100 ದಿನಗಳು ಜನರಿಗೆ ಉದ್ಯೋಗ ನೀಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಹೀಗೆ ಭಾರತವು ಕಳೆದ 7.5 ದಶಕಗಳಲ್ಲಿ ಅನೇಕ ಪ್ರಾಥಮಿಕ ಕ್ಷೇತ್ರಗಳಲ್ಲಿ ಸುಧಾರಣೆ ಕಂಡಿದೆ. ಸ್ವಾತಂತ್ರ್ಯ ನಂತರದ 75 ವರ್ಷಗಳಲ್ಲಿ ಭಾರತವು ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಏಷ್ಯಾ ಖಂಡದ ರಾಷ್ಟ್ರಗಳು ನಡೆಸುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟವನ್ನು ಮೊದಲ ಬಾರಿಗೆ 1951ರಲ್ಲಿ ಆಯೋಜಿಸಿತು. ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುವ ಇದರಲ್ಲಿ ಭಾರತವು ಪಾಲ್ಗೊಂಡು ಉತ್ತಮ ಸಾಧನೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟ ನಡೆಸುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಹಲವಾರು ಪದಕಗಳನ್ನು ಪಡೆದಿದ್ದಾರೆ. 4 ವರ್ಷಗಳಿಗೊಮ್ಮೆ ನಡೆಯುವ ಪ್ರತಿಷ್ಠಿತ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಭಾರತವು 1952ರಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಖಾತೆ ತೆರೆಯಿತು. 2008ರಲ್ಲಿ ಮೊದಲ ಬಾರಿಗೆ ಚಿನ್ನದ ಪದಕ ಗಳಿಸಿತು. ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಇದುವರೆಗೂ ನಮ್ಮ ದೇಶವು 10 ಚಿನ್ನ, 9 ಬೆಳ್ಳಿ ಮತ್ತು 16 ಕಂಚುಗಳನ್ನು ಒಳಗೊಂಡು 35 ಪದಕಗಳನ್ನು ಗಳಿಸಿದೆ. ಭಾರತದಲ್ಲಿ ಹೆಚ್ಚು ಪ್ರಸಿದ್ಧಿ ಹೊಂದಿರುವ ಕ್ರಿಕೆಟ್ನಲ್ಲಿ 1983 ಮತ್ತು 2011ರಲ್ಲಿ ಭಾರತ ತಂಡವು ವಿಶ್ವಕಪ್ ಅನ್ನು ತನ್ನದಾಗಿಸಿಕೊಂಡಿದೆ. Tremendous victory, just twice and beaten us. Couple there to receive the trophy from Lord Carr.
1975ರಲ್ಲಿ ರಾಷ್ಟ್ರೀಯ ಕ್ರೀಡೆ ಹಾಕಿಯ ವಿಶ್ವಕಪ್ ಗೆಲ್ಲುವಲ್ಲಿ ಭಾರತೀಯ ಕ್ರೀಡಾಪಟುಗಳು ಸಫಲರಾಗಿದ್ದಾರೆ. Aslam pukul dapat request dan masih lagi dapat pada pemain India dalam kawasan ini hantar kepada Philip John. Philip tiba menulis bola dan shot bola. Oh, terlepas. Suarez masih gol. Ashok Kumar menjaringkan gol yang kedua bagi India dalam minit yang ke-13. Bola serangkut masuk dan rayuan dibuat oleh Islahuddin kedua masukkan. Lihat ulang permainan ini. Saksikan di saat ini. Hutan 12 hoki dunia menyampaikan kepada Ajit Paul Singh, kapten pasukan India sekarang menerima Piala Hoki Dunia. ಟೆನ್ನಿಸ್, ಮಹಿಳಾ ಕ್ರಿಕೆಟ್, ಕಬಡ್ಡಿ, ಚೆಸ್, ಬ್ಯಾಡ್ಮಿಂಟನ್ ಮೊದಲಾದ ಆಟಗಳಲ್ಲಿಯೂ ಭಾರತೀಯರು ಉತ್ತಮ ಸಾಧನೆ ತೋರಿ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಆತಿಥೇಯ ರಾಷ್ಟ್ರವಾಗಿಯೂ ಸಹ ಭಾರತ ಅನೇಕ ಕ್ರೀಡಾಕೂಟಗಳನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಆಂಗ್ಲರ ಆಳ್ವಿಕೆಯಲ್ಲಿ ಭಾರತದ ಶಿಕ್ಷಣವು ಗುಣಮಟ್ಟವನ್ನು ಕಳೆದುಕೊಂಡಿತ್ತು. ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ದೇಶದಲ್ಲಿ ಉತ್ಕೃಷ್ಟ ಮತ್ತು ಸ್ಪರ್ಧಾತ್ಮಕ ಶಿಕ್ಷಣವನ್ನು ನೀಡುವ ಬೆರಳೆಣಿಕೆಯ ಸಂಸ್ಥೆಗಳಷ್ಟೇ ಇದ್ದವು. ಅಲ್ಲದೆ ದೇಶದ ಸಾಕ್ಷರತಾ ಪ್ರಮಾಣವು ಕಡಿಮೆ ಇತ್ತು. ಭಾರತದಲ್ಲಿ ಸ್ವತಂತ್ರ ಆಡಳಿತ ಸ್ಥಾಪನೆಯಾದ ನಂತರ ಸಾಕ್ಷರತಾ ಪ್ರಮಾಣವು ಏರಿಕೆಯ ಜೊತೆಗೆ ಅನೇಕ ಉತ್ಕೃಷ್ಟ ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆಯಾದವು. 1951ರಲ್ಲಿ ಪಶ್ಚಿಮ ಬಂಗಾಳದ ಖರಗ್ಪುರದಲ್ಲಿ ಮೊದಲ ಐಐಟಿಯ ಸ್ಥಾಪನೆಯಾಯಿತು. ಇದಾದ ನಂತರ ದೇಶದ ನಾನಾ ಭಾಗಗಳಲ್ಲಿ ಸ್ಥಾಪಿತವಾದ ಐಐಟಿ, ಐಐಎಂ, ಏಮ್ಸ್ನಂತಹ ವಿದ್ಯಾಸಂಸ್ಥೆಗಳ ಜೊತೆಗೆ ಹಲವಾರು ವಿಶ್ವವಿದ್ಯಾಲಯಗಳು ದೇಶದ ಬೌದ್ಧಿಕ ಬೆಳವಣಿಗೆಗೆ ಸಹಕರಿಸಿವೆ. ವಿಶ್ವದ ಅಗ್ರಗಣ್ಯ ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಭಾರತದ ಅನೇಕ ಶಿಕ್ಷಣ ಸಂಸ್ಥೆಗಳು ಸ್ಥಾನ ಗಳಿಸಿವೆ. ಸ್ವಾತಂತ್ರ್ಯ ದೊರೆತಾಗ 12% ಸಾಕ್ಷರತಾ ಪ್ರಮಾಣವು ಪ್ರಸ್ತುತ 74%. ಸರ್ವರಿಗೂ ಗುಣಮಟ್ಟದ ವಿದ್ಯಾಭ್ಯಾಸ ದೊರಕಬೇಕು ಎಂಬ ಉದ್ದೇಶದಿಂದ ಶಿಕ್ಷಣ ಮೂಲಭೂತ ಹಕ್ಕು ಎಂಬ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಪ್ರತಿ ಮಗುವಿಗೂ ಉತ್ತಮ ಶಿಕ್ಷಣ ದೊರೆಯಲೇಬೇಕು ಎಂಬ ಆಶಯದಿಂದ ಸರ್ವ ಶಿಕ್ಷಣ ಅಭಿಯಾನದಂತಹ ಯೋಜನೆಗಳನ್ನು ರೂಪಿಸಲಾಗಿದೆ. से ना रुके हम, मर्जी से चले हम, बादल सा गरजे हम, सावन सा बरसे हम, सूरज सा चमके हम, स्कूल चले हम, स्कूल चले हम. ವೈದ್ಯಕೀಯ ಕ್ಷೇತ್ರದಲ್ಲೂ ಭಾರತ ಸ್ವಾತಂತ್ರ್ಯ ನಂತರ ಅನೇಕ ಸುಧಾರಣೆಗಳನ್ನು ಕಂಡಿದೆ. ಪೋಲಿಯೋ, ಮಲೇರಿಯಾ, ಕ್ಷಯ, ಸಿಡಿಬು ಸೇರಿದಂತೆ ಅನೇಕ ಮಾರಣಾಂತಿಕ ಮತ್ತು ಸಾಂಕ್ರಾಮಿಕ ಕಾಯಿಲೆಗಳನ್ನು ನಿರ್ಮೂಲನೆ ಮಾಡುವಲ್ಲಿ ಭಾರತ ಸಫಲವಾಗಿದೆ. 2020ರಲ್ಲಿ ವಿಶ್ವವನ್ನು ಸ್ತಬ್ಧಗೊಳಿಸಿದ ಕೋವಿಡ್ ಸಾಂಕ್ರಾಮಿಕದ ನಿರ್ವಹಣೆಯಲ್ಲಿಯೂ ಭಾರತ ಯಶಸ್ಸು ಕಂಡಿದೆ. ಪ್ರತಿ ಗ್ರಾಮದಲ್ಲೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪಟ್ಟಣಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಹಲವು ಖಾಸಗಿ ಆಸ್ಪತ್ರೆಗಳು ಉತ್ತಮ ವೈದ್ಯಕೀಯ ಸೇವೆಗಳನ್ನು ನೀಡುತ್ತಿದೆ. ಭಾರತದಲ್ಲಿ ವೈಜ್ಞಾನಿಕ ಸಂಶೋಧನೆಗಳಿಗೆ ಅನೇಕ ವಿಶ್ವವಿದ್ಯಾಲಯಗಳು ಇಂಬು ನೀಡುತ್ತಿವೆ. ಹಲವಾರು ವಿಜ್ಞಾನಿಗಳು ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡುವಲ್ಲಿ ಸಫಲರಾಗಿದ್ದಾರೆ. 2021ನೇ ಇಸವಿಯ ಪ್ರಕಾರ
ಜಾಗತಿಕ ನಾವೀನ್ಯತೆ ಸೂಚ್ಯಾಂಕ ಅಂದರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ ಭಾರತ 46ನೇ ಸ್ಥಾನದಲ್ಲಿದೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಭಾರತ ಮುಂಚೂಣಿಯಲ್ಲಿದೆ. ವಿಶ್ವದ ಹಲವಾರು ಪ್ರತಿಷ್ಠಿತ ತಂತ್ರಾಂಶ ತಯಾರಿಕಾ ಸಂಸ್ಥೆಗಳು ಭಾರತದಲ್ಲಿ ತಮ್ಮ ಶಾಖೆಗಳನ್ನು ಹೊಂದಿವೆ. ಅಲ್ಲದೆ ಅನೇಕ ಐಟಿ ಕಂಪನಿಗಳು ಭಾರತದಲ್ಲಿ ಆರಂಭವಾಗಿ ಪ್ರಪಂಚದ ಬೇರೆ ಭಾಗಗಳಿಗೆ ವಿಸ್ತರಿಸಿವೆ. ಭಾರತವು ಸಾಫ್ಟ್ವೇರ್ ಉದ್ಯಮಿಗಳ ನೆಚ್ಚಿನ ತಾಣವಾಗಿದೆ. ಮಾಹಿತಿ ತಂತ್ರಜ್ಞಾನದ ಪ್ರಭಾವದಿಂದ ಭಾರತದಲ್ಲಿ ಡಿಜಿಟಲ್ ಯುಗದ ಆರಂಭವಾಗಿದೆ. ಹಲವಾರು ಕ್ಷೇತ್ರಗಳಲ್ಲಿ ಗಣಕಯಂತ್ರ ಹಾಗೂ ತಂತ್ರಾಂಶಗಳ ಉಪಯೋಗ ಪಾರದರ್ಶಕತೆಗೆ ಕಾರಣವಾಗಿದೆ. ಇದರೊಂದಿಗೆ ಜೈವಿಕ ತಂತ್ರಜ್ಞಾನವು ಕೂಡ ಭಾರತದಲ್ಲಿ ನೆಲೆಯೂರಿ ಕೃಷಿ ಸೇರಿದಂತೆ ಹಲವು ಕ್ಷೇತ್ರಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುವಲ್ಲಿ ಸಫಲವಾಗಿದೆ. ಭಾರತ ವಿವಿಧತೆಯನ್ನು ಹೊಂದಿರುವ ದೇಶ. ಇಲ್ಲಿಯ ಭೂರಚನೆ, ಹವಾಮಾನ, ಸಂಸ್ಕೃತಿ, ಭಾಷೆ ಎಲ್ಲವೂ ವೈವಿಧ್ಯಮಯ. ವಿಶ್ವದ ಪ್ರವಾಸಿಗರನ್ನು ತನ್ನೆಡೆಗೆ ಸೆಳೆಯುವ ಹಲವಾರು ಪ್ರವಾಸಿ ತಾಣಗಳು ಭಾರತದಲ್ಲಿದೆ. ಯುನೆಸ್ಕೋದ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ನಮ್ಮ ದೇಶದ ಅನೇಕ ಪ್ರವಾಸಿ ತಾಣಗಳು ದಾಖಲಾಗಿದೆ. 1948ರಲ್ಲಿ ಭಾರತದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಪ್ರವಾಸೋದ್ಯಮ ಸಾರಿಗೆ ಸಮಿತಿಯನ್ನು ರಚಿಸಲಾಯಿತು. 1998ರಲ್ಲಿ ಪ್ರವಾಸೋದ್ಯಮ ಮತ್ತು ಸಂಪರ್ಕ ಸಚಿವಾಲಯ ಅಡಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯನ್ನು ಸೇರಿಸಲಾಯಿತು. ಇದರ ಮೂಲಕ ಪ್ರವಾಸಿ ತಾಣಗಳ ಸುಧಾರಣೆ ಮತ್ತು ಸಂರಕ್ಷಣೆ ಸಾಧ್ಯವಾಗಿದೆ. ಭಾರತದ ಆರ್ಥಿಕತೆಯ ಬೆಳವಣಿಗೆ ಸಂಗೀತ ಹಾಗೂ ನಾಟಕಕ್ಕೆ ಪ್ರೋತ್ಸಾಹ ನೀಡುತ್ತಲೇ ಬಂದಿದೆ. ದೇಶವು ವಿದೇಶಿ ಆಡಳಿತದಿಂದ ಮುಕ್ತಿ ಹೊಂದಿದ ನಂತರ ಸಂಗೀತ ನಾಟಕ ಅಕಾಡೆಮಿ ಎಂಬ ಇಲಾಖೆಯನ್ನು ಆರಂಭಿಸಲಾಯಿತು. ಇದರ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಪರಂಪರಾಗತ ನೃತ್ಯ, ಸಂಗೀತ ಮತ್ತು ನಾಟಕಕ್ಕೆ ಬೆಂಬಲ ನೀಡಲಾಗುತ್ತಿದೆ. ನಮ್ಮ ದೇಶದ ಹಲವಾರು ಕಲಾವಿದರು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಗುರುತಿಸಿಕೊಂಡು ರಾಷ್ಟ್ರಕ್ಕೆ ಕೀರ್ತಿ ತಂದಿದ್ದಾರೆ. ದೇಶದ ಸಾಹಿತ್ಯಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲು ಕೇಂದ್ರ ಸಾಹಿತ್ಯ ಅಕಾಡೆಮಿಯು ನೆರವಾಗಿದೆ. ಭಾರತಕ್ಕೆ 1959ರಲ್ಲಿ ದೂರದರ್ಶನದ ಪರಿಚಯವಾಯಿತು. ಅದುವರೆಗೂ ಕೇವಲ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದ ಜನರಿಗೆ ಟಿವಿ ಮಾಧ್ಯಮವು ಹೊಸ ಮನರಂಜನೆಯ ಮೂಲವಾಯಿತು. ಮೊದಲಿಗೆ ನಿಗದಿತ ಅವಧಿಗೆ ಮಾತ್ರ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿತ್ತು ಮತ್ತು ಇದು ಕ್ರಮೇಣ ವಿಸ್ತಾರವಾಯಿತು. ನಾಡಿನ ನಾಡಿ ಸ್ಪಂದನ ಚಂದನ 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 ನಾಡಿನ ನಾಡಿ ಸ್ಪಂದನ ಚಂದನ ಚಂದನ ಚಂದನ. ಭಾರತೀಯ ಚಿತ್ರರಂಗವು ದೇಶೀಯವಾಗಿ ಅಷ್ಟೇ ಅಲ್ಲದೆ ನೆರೆಯ ರಾಷ್ಟ್ರಗಳಲ್ಲಿಯೂ ಪ್ರಸಿದ್ಧಿ ಪಡೆದಿದೆ. ಮೂಕಿ ಚಿತ್ರದಿಂದ ಆರಂಭವಾದ ಭಾರತದ ಸಿನಿ ಪಯಣವು ಪ್ರಸ್ತುತ ಒಂದು ಜನಪ್ರಿಯ ಉದ್ಯಮವಾಗಿದೆ. ನಮ್ಮ ದೇಶದಲ್ಲಿ ನಿರ್ಮಾಣವಾಗುವ ಚಿತ್ರಗಳು ಅನೇಕ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ತೆರೆ ಕಂಡಿರುವುದು ಹೆಮ್ಮೆಯ ಸಂಗತಿ.
ಸ್ವಾತಂತ್ರ್ಯ ದೊರಕಿದ ನಂತರದ 7.5 ದಶಕಗಳಲ್ಲಿ ಭಾರತವು ಬಾಹ್ಯಾಕಾಶ ವಿಜ್ಞಾನದಲ್ಲಿ ಮಾಡಿದ ಸಾಧನೆ ಶ್ಲಾಘನೀಯ. ಭಾರತವು ಸೇರಿದಂತೆ ವಿಶ್ವದ ಕೆಲವೇ ರಾಷ್ಟ್ರಗಳು ಮಾತ್ರ ಬಾಹ್ಯಾಕಾಶದಲ್ಲಿ ತಮ್ಮದೇ ಉಪಗ್ರಹಗಳನ್ನು ಹೊಂದಿವೆ. ಸಾವಿರದ 1969ರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋದ ಆರಂಭವಾಯಿತು. 1975ರಲ್ಲಿ ಭಾರತದ ಮೊದಲ ಉಪಗ್ರಹ ಆರ್ಯಭಟವು ಯಶಸ್ವಿಯಾಗಿ ಬಾಹ್ಯಾಕಾಶ ತಲುಪಿತು. 1984ರಲ್ಲಿ ರಾಕೇಶ್ ಶರ್ಮಾ ಬಾಹ್ಯಾಕಾಶ ತಲುಪಿದ ಮೊದಲ ಭಾರತೀಯರಾದರು. ಇದು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತ ಸೃಷ್ಟಿಸಿದ ಮೈಲುಗಲ್ಲು. ऊपर से भारत कैसा दिखता है आपको? बगैर किसी झिझक के कह सकता हूँ कि सारे जहां से अच्छा. ಇದುವರೆಗೂ ಇಸ್ರೋ ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡುವಲ್ಲಿ ಯಶಸ್ವಿಯಾಗಿದೆ. 2013ರಲ್ಲಿ ಮಂಗಳನ ಅಂಗಳಕ್ಕೆ ಉಪಗ್ರಹ ಉಡಾವಣೆ ಮಾಡಿದ್ದು ಇಸ್ರೋದ ಉತ್ಕೃಷ್ಟ ಸಾಧನೆ. और भारत ने इतिहास रच दिया. लगभग 67 करोड़ किलोमीटर की दूरी तय करते हुए जब भारत का मंगलयान मंगल की कक्षा में पहुंचा तो भारत दुनिया का पहला ऐसा देश बन गया जिसने अपने पहले ही प्रयास में मंगल पर फतह हासिल की. ಇದರೊಂದಿಗೆ 2008ರ ಚಂದ್ರಯಾನ ಮತ್ತು 2019ರಲ್ಲಿ ಚಂದ್ರಯಾನ 2 ಎಂಬ 2 ಯೋಜನೆಗಳ ಮೂಲಕ ಚಂದ್ರನ ಅಂಗಳಕ್ಕೆ ಉಪಗ್ರಹಗಳನ್ನು ಕಳುಹಿಸಲಾಯಿತು. ನಾವಿಕ್ ಯೋಜನೆಯ ಮೂಲಕ ನಮ್ಮದೇ ಆದ GPS ವ್ಯವಸ್ಥೆಯು ಅನುಷ್ಠಾನಕ್ಕೆ ಬಂದಿತು. 2019ರ ಮಿಷನ್ ಶಕ್ತಿ ಯೋಜನೆಯು ಭಾರತ ಬಾಹ್ಯಾಕಾಶ ಸಾಧನೆಗೆ ಗರಿ ಮೂಡಿಸಿತು. ಮಿಷನ್ ಶಕ್ತಿಯ ಮೂಲಕ ಬಾಹ್ಯಾಕಾಶದಲ್ಲಿರುವ ಸಜೀವ ಉಪಗ್ರಹಗಳನ್ನು ಮಿಸೈಲ್ ಮೂಲಕ ಹೊಡೆದುರುಳಿಸುವ ತಂತ್ರಜ್ಞಾನವನ್ನು ಭಾರತ ತನ್ನದಾಗಿಸಿಕೊಂಡಿತು. ಅಮೆರಿಕ, ರಷ್ಯಾ ಮತ್ತು ಚೀನಾದ ನಂತರ ಇಂತಹ ತಂತ್ರಜ್ಞಾನವನ್ನು ಹೊಂದಿರುವ ವಿಶ್ವದ 4ನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಗೂ ನಮ್ಮ ದೇಶ ಪಾತ್ರವಾಗಿದೆ. ಸಾವಿರದ 1954ರಲ್ಲಿ ಅಣುಶಕ್ತಿ ಸಂಶೋಧನೆಗೆ ಟ್ರಾಂಬೆಯಲ್ಲಿ ಅಧ್ಯಯನ ಸಂಸ್ಥೆಯು ಆರಂಭವಾಯಿತು. ಇದಕ್ಕೆ 1967ರಲ್ಲಿ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಎಂದು ನಾಮಕರಣ ಮಾಡಲಾಯಿತು. 1974ರಲ್ಲಿ ರಾಜಸ್ಥಾನದ ಪೊಕ್ರಾನಿನಲ್ಲಿ ಮೊದಲ ಅಣು ಬಾಂಬ್ ಪರೀಕ್ಷೆ ನಡೆಯಿತು. ಇದನ್ನು ಪೊಕ್ರಾನ್ 1 ಅಥವಾ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಎಂದು ಕರೆಯಲಾಗುವುದು. 1998ರಲ್ಲಿ ಮತ್ತೊಮ್ಮೆ ಪೊಕ್ರಾನ್ 2 ಎಂಬ ಯೋಜನೆಯಡಿ ಸರಣಿಯಲ್ಲಿ ಪರಮಾಣು ಅಸ್ತ್ರವನ್ನು ಪರೀಕ್ಷೆ ಮಾಡಲಾಯಿತು. ಭಾರತವು ಪರಮಾಣು ಶಕ್ತಿಯಲ್ಲಿ ಸ್ವಾಯತ್ತತೆ ಹೊಂದಿದೆ ಎಂಬುದನ್ನು ಜಗತ್ತಿಗೆ ಪ್ರಚುರಪಡಿಸುವುದು ಈ 2 ಯೋಜನೆಗಳ ಉದ್ದೇಶವಾಗಿತ್ತು. ಪರಮಾಣು ಶಕ್ತಿಯನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಸ್ಥಾನ ಗಳಿಸಿಕೊಂಡಿದೆ. ಭಾರತ ಶಾಂತಿಪ್ರಿಯ ರಾಷ್ಟ್ರ. ಇಲ್ಲಿಯ ವಿದೇಶಿ ನೀತಿಗಳು ಕೂಡ ಇತರೆ ದೇಶಗಳ ಸ್ನೇಹವನ್ನು ಬಯಸುತ್ತದೆ. ಆದರೆ ಕೆಲವೊಮ್ಮೆ ಗಡಿ ವಿವಾದದಿಂದ ಯುದ್ಧಗಳು ಏರ್ಪಟ್ಟಾಗ ಭಾರತದ ಸೇನೆಯು ವಿರೋಧ ಪಡೆಗೆ ತನ್ನ ಉತ್ತರವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಭಾರತದ ಸೇನೆಯು ವಿರೋಧಿ ಪಡೆಗಳಿಗೆ ತಕ್ಕ ಉತ್ತರವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. 1962ರಲ್ಲಿ ನಡೆದ ಇಂಡೋ ಚೈನಾ ಕದನ, 1971ರಲ್ಲಿ ಬಾಂಗ್ಲಾದೇಶದ ಸ್ವತಂತ್ರಕ್ಕಾಗಿ ಪಾಕಿಸ್ತಾನದ ವಿರುದ್ಧ ನಡೆದ ಯುದ್ಧ ಮತ್ತು 1999ರಲ್ಲಿ ಗಡಿಯ ಕಾರಣಕ್ಕೆ ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತವು ಜಯಭೇರಿ ಸಾಧಿಸಿದೆ. ಸೇನಾ ಶಕ್ತಿಗೆ ಬಲ ತುಂಬಲು 1958ರಲ್ಲಿ
ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDOಗೆ ಚಾಲನೆ ದೊರೆಯಿತು. ಇದು ಸೇನೆಗೆ ನೆರವಾಗುವ ಸಣ್ಣ ಶಸ್ತ್ರಗಳನ್ನು, ಪಿರಂಗಿಗಳನ್ನು, ರೆಡಾರ್ಗಳನ್ನು ಅಭಿವೃದ್ಧಿ ಪಡಿಸುತ್ತದೆ. ಭಾರತದಲ್ಲಿ ಸುಸಜ್ಜಿತವಾದ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಪಡೆ ಇದೆ. ಇವುಗಳು ಭಾರತದ ಗಡಿಗಳನ್ನು ಸುಭದ್ರವಾಗಿರಿಸಲು ಸಹಕಾರಿಯಾಗಿದೆ. ಭಾರತದಲ್ಲಿ ಸ್ವತಂತ್ರ ಸರ್ಕಾರವು ಸ್ಥಾಪಿತವಾದ ನಂತರ ಸ್ತ್ರೀ ಸಮಾನತೆ ಮತ್ತು ಸ್ವಾವಲಂಬನೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಮಾನಿನಿಯರಿಗೆ ಕಾನೂನುಬದ್ಧ ಹಕ್ಕುಗಳನ್ನು ನೀಡಲಾಗಿದೆ. ಮಹಿಳೆಯರಿಗೆ ಹಲವು ಕ್ಷೇತ್ರಗಳಲ್ಲಿ ವಿಶೇಷ ಮೀಸಲಾತಿ ನೀಡುವ ಮೂಲಕ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಸ್ತ್ರೀ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ವಿಶೇಷ ವಿದ್ಯಾರ್ಥಿ ವೇತನ, ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಳ್ಳಲು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವಿಕೆಯಂತಹ ಯೋಜನೆಗಳು ಜಾರಿಯಾಗಿವೆ. ವಿಶ್ವಸಂಸ್ಥೆಯ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿರುವ ಭಾರತ 8 ಅವಧಿಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಸದಸ್ಯತ್ವವನ್ನು ಹೊಂದಿದೆ. ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವ ದೊರಕದಿದ್ದರೂ ಶಾಶ್ವತ ಸದಸ್ಯತ್ವವನ್ನು ಬಯಸುವ ರಾಷ್ಟ್ರಗಳ ಪಟ್ಟಿಯಲ್ಲಿದೆ. ಜೊತೆಗೆ ಭಾರತವು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆ ಅಂದರೆ ಸಾರ್ಕ್ನ ಸದಸ್ಯತ್ವವನ್ನು ಹೊಂದಿದೆ. ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿ ಇರುವ ಭಾರತದ ಬದಲಾವಣೆಯ ಅಥವಾ ಬೆಳವಣಿಗೆಯ ಹಾದಿಯ ಅವಲೋಕನ ನಿಜಕ್ಕೂ ಹೆಮ್ಮೆ ಮೂಡಿಸುತ್ತದೆ. ಕಳೆದ 75 ವರ್ಷಗಳಲ್ಲಿ ಭಾರತವು ಹಿಂದುಳಿದ ರಾಷ್ಟ್ರದ ಪಟ್ಟಿಯಿಂದ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಬಡ್ತಿ ಪಡೆದಿದೆ. ಪ್ರಗತಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ತವಕಿಸುತ್ತಿರುವ ಭಾರತವು ಅದಕ್ಕಾಗಿ ಇನ್ನೂ ಹೋರಾಡಬೇಕಿದೆ. ಜನಸಂಖ್ಯಾ ಸ್ಫೋಟ, ಬಡತನ, ಮೂಲಭೂತ ಸೌಕರ್ಯ, ಆರೋಗ್ಯ ಕ್ಷೇತ್ರಗಳಲ್ಲಿ ಇನ್ನೂ ಅಧಿಕ ಸುಧಾರಣೆಯ ಅವಶ್ಯಕತೆ ಇದೆ. ದೇಶದ ಗಡಿಗಳಲ್ಲಿ ನಡೆಯುವ ತಕರಾರುಗಳನ್ನು ಬಗೆಹರಿಸಿಕೊಳ್ಳಬೇಕಿದೆ. ಈ ಎಲ್ಲ ಸಮಸ್ಯೆಗಳ ಹೊರತಾಗಿಯೂ ಭಾರತದ ಮುನ್ನುಗ್ಗುವ ಛಲ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಬಗೆ ದೇಶದ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದೆ. ಪರಾತಂತ್ರದಿಂದ ಬಿಡುಗಡೆ ಹೊಂದಿದ 75 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ಭಾರತದ ಈ ಸಂಭ್ರಮವು 100 1000 ಮತ್ತು ಪ್ರತಿ ಸ್ವಾತಂತ್ರ್ಯೋತ್ಸವ ನವ ಭಾರತದೆಡೆಗಿನ ನಮ್ಮ ಕನಸನ್ನು ನನಸಾಗಿಸುವ ಸಂಪೂರ್ಣ ವಿಕಾಸದೆಡೆಗೆ ಸಾಗಲಿ ಎಂಬ ಸದಾಶಯದೊಂದಿಗೆ ಈ ಸಂಭ್ರಮವನ್ನು ಆಚರಿಸೋಣ. ಹಿಂದಿನದನ್ನು ಬದಲಾಯಿಸಲು, ಮರೆಯಲು, ಗಳಿಸಲು ಅಥವಾ ಅಳಿಸಲು ಸಾಧ್ಯವಿಲ್ಲ. ಅದನ್ನು ಒಪ್ಪಿಕೊಳ್ಳಬಹುದು ಮಾತ್ರ. ಭಾರತದ ಗತವನ್ನು ಅಪ್ಪಿಕೊಂಡು ಭವಿಷ್ಯಕ್ಕೆ ಹೆಗಲು ಕೊಡುತ್ತಾ ಪ್ರಸ್ತುತ ಭದ್ರ ಬುನಾದಿಗೆ ನಾವೆಲ್ಲರೂ ತಳಹದಿಯಾಗೋಣ. ಭೂಮಿಯ ಅನನ್ಯ ರಾಷ್ಟ್ರದ ಅವಿಸ್ಮರಣೀಯ ಸಾಧನೆಗಳಿಗೆ ದೇಶ ಪ್ರೇಮದಿಂದ ತುಂಬಿದ ಕೈಂಕರ್ಯಗಳ ಸೇವೆ ಮಾಡಿ ಸ್ವತಃ ಅಭಿವೃದ್ಧಿಯ ಹರಿಕಾರರಾಗೋಣ. ಇತಿಹಾಸ ಇಣುಕು ನೋಟ ನಿಮ್ಮ ಎದೆಯಲ್ಲಿ ಭಾರತದ ವೀರಸುತರ ಕೆಚ್ಚನ್ನು ಅಚ್ಚೊತ್ತಿ ಸ್ವಾತಂತ್ರ್ಯದ ಉಳುವಿನ ಕುರಿತು ಕಳಕಳಿ ಹೆಚ್ಚಿಸಿದೆ ಎಂದು ಭಾವಿಸುತ್ತೇವೆ. ಭಾರತೀಯರಾಗೋಣ, ವಿಶ್ವ ಮಾನವರಾಗೋಣ. ಜೈ ಹಿಂದ್, ಜೈ ಭಾರತ ಮಾತೆ.